ತುಂಬಾ ಹೊತ್ತು ಈ ವರ್ಕ್ ನ ಸ್ಪಾರ್ಕ್ ನ ನೋಡಿ ಅವ್ರ ಕಣ್ಣಿಗೆ ಸ್ವಲ್ಪ ಇಶ್ಯೂ ಆಗಿತ್ತು. ಈಗಿರೋ ಶಾಪ್ ನ ಒಂದು ಪ್ರೀಮಿಯಂ ಶಾಪ್ ಆಗಿ ಕನ್ವರ್ಟ್ ಮಾಡೋ ಪಾರ್ಟ್ 8 ವಿಡಿಯೋ. ವೆಲ್ಕಮ್ ಟು ಪಾರ್ಟ್ 8 ವಿಡಿಯೋ. ನಾನೆಲ್ಲ ಕಟ್ ಮಾಡ್ಕೊಂಡಿದ್ ಫ್ರೇಮ್ ನ ಇವತ್ತು ಕರೆಕ್ಟ್ ಪ್ಲೇಸ್ ಗಳಿಗೆ ಫಿಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇವರು ವರ್ಕ್ ಮಾಡೋದು ಸಂಜೆನೆ ಆಗಿರೋದ್ರಿಂದ ನನಗೆ ಟೈಮ್ ತುಂಬಾನೇ ಕಡಿಮೆ ಇರ್ತಾ ಇತ್ತು. ದಿನಕ್ಕೆ 3 ಅವರ್ ಅಷ್ಟೇನೆ ಸಿಗ್ತಾ ಇದ್ದು ಇವ್ರು ವರ್ಕ್ ಮಾಡೋದಕ್ಕೆ. ಆ ತರ ಸಿಗೋ 3 ಅವರ್ ಅಲ್ಲಿ ಎಷ್ಟು ಕೆಲಸ ಮೇನ್ ಮಾಡ್ಬೇಕು ಅದೇ ಕೆಲಸ ಫಸ್ಟ್ ಇವ್ರು ಮೇನ್ ಸ್ಟಾರ್ಟ್ ಮಾಡ್ತಾ ಇದ್ದು. ಈಗ ನಾನು ಅಪ್ಲೋಡ್ ಮಾಡಿರೋ ವಿಡಿಯೋ 2 ಡೇಸ್ ಲೇಟ್ ಆಗಿ ಬರ್ತಿದೆ. 2 ದಿನ ಅವರು ರೆಸ್ಟ್ ಅಲ್ಲಿ ಇದ್ರು. ಕಾರಣ ಇಷ್ಟೇ, ನಮ್ಮಿರೋ ಡೇ ಅಲ್ಲೂ ವರ್ಕ್ ಮಾಡಿ ನೈಟ್ ಅಲ್ಲೂ ಬಂದು ವರ್ಕ್ ಮಾಡ್ತಿರೋ ಕಾರಣ ತುಂಬಾ ಹೊತ್ತು ಈ ವರ್ಕ್ ನ ಸ್ಪಾರ್ಕ್ ನ ನೋಡಿ ಅವ್ರ ಕಣ್ಣಿಗೆ ಸ್ವಲ್ಪ ಇಶ್ಯೂ ಆಗಿತ್ತು. ಮತ್ತೆ ರಿಕವರಿ ಆಗಿ ಶಾಪ್ ಬಂದು ವರ್ಕ್ ನ ಮಾಡ್ತಿದ್ದಾರೆ ಗೈಸ್. ಸದ್ಯಕ್ಕೆ ಯಾವ್ದೇ ರೀತಿ ವುಡ್ ನ ಯೂಸ್ ಮಾಡಬಾರ್ದು ಅಂತ ವರ್ಕ್ ಮಾಡಕ್ ಹೋಗಿದ್ ನಮಗೆ ಯಾವ್ದೇ ರೀತಿ ಬೇಸ್ ನ ಸಪೋರ್ಟ್ ಇಲ್ಲದೆ ಸೀಲಿಂಗ್ ಮತ್ತೆ ವಾಲ್ ಗಳಿಗೆ ತುಂಬಾನೇ ಡ್ರಿಲ್ ಹೊಡಿಬೇಕಾಗ್ತಿದೆ. ಇಷ್ಟೆಲ್ಲ ವಾಲ್ಗೂ ಸೀಲಿಂಗ್ ಡ್ರಿಲ್ ಮಾಡ್ತಿದ್ರು ಯಾವ್ದೇ ರೀತಿ ಅಕ್ಕಪಕ್ಕದಲ್ಲಿ ಡಿಸ್ಟರ್ಬ್ ಆದ್ರು ಏನು ಅನ್ಕೊಳ್ಳದೆ ನಮಗೆ ಸಪೋರ್ಟ್ ಮಾಡಿದ ನಮ್ಮ ಅಕ್ಕಪಕ್ಕದವರಿಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾ, ಸ್ಕ್ರಾಪ್ ಇಂದ ತಂದ ಡ್ರಮ್ ನ ಕಟ್ ಮಾಡಕ್ಕೆ ಇಂಜಿನಿಯರ್ ಹೇಳ್ತಿದ್ದಾಗ ಸರ್ ಯಾವ್ದೇ ರೀತಿ ಸ್ಟೂಲ್ ಇಲ್ಲದೆ ಇದೇ ಡ್ರಮ್ ನ ಯೂಸ್ ಮಾಡ್ಕೊಂಡು ವರ್ಕ್ ಮಾಡೋಣ, ಡ್ರಮ್ ನ ನಿಧಾನ ಕಟ್ ಮಾಡ್ಕೊಳ್ಳೋಣ ಲಾಸ್ಟ್ ಅಲ್ಲಿ ಅಂತ ಹೇಳಿ ಹೀರೋ ಮತ್ತೆ ವರ್ಕ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವ್ರು ಕುಡಿಯೋ 40 ಟೀಗೆ ನಂದೊಂದಷ್ಟು ಸಪೋರ್ಟ್ ಇರ್ಲಿ ಅಂತ ಹೇಳಿ ಮನೆಯಿಂದ ಟೀ ಮಾಡಿಸ್ಕೊಂಡು ಶಾಪ್ ಹತ್ರ ಬರೋ ಅಷ್ಟರಲ್ಲಿ ಶೀಟ್ ನ ಹೊಡಿಯಕ್ ಸ್ಟಾರ್ಟ್ ಮಾಡಿದ್ದಾರೆ. ತುಂಬಾ ಜನ ಗೊತ್ತಿರೋರು ರೂಫ್ ಶೀಟ್ ಯಾಕೆ ಅಂತ ಕೇಳ್ತಾ ಇದ್ರು. ಅದೇ ರೀತಿ ನನಗೂ ಡೌಟ್ ಇತ್ತು ಯಾವ ತರ ಬರುತ್ತೋ ಅಂತ. ಕೊನೆಗೆ ಈ ಒಂದು ರೂಫ್ ಶೀಟ್ ನ ಹಾಕಿದ್ಮೇಲೆ ಒಂದು ಡಿಸೈನ್ ಚೇಂಜ್ ಆಯ್ತು. ತುಂಬಾ ಜನ ವಿಡಿಯೋನ ನೋಡಿ ಶಾಪ್ ಹತ್ರ ತುಂಬಾನೇ ರೆಸ್ಪಾನ್ಸ್ ಮಾಡ್ತಿದ್ದೀರಾ, ಹಂಗೆಲ್ಲ ಥ್ಯಾಂಕ್ಸ್ ಹೇಳ್ತಾ. ಎಷ್ಟೋ ಜನ ವಿಡಿಯೋ ಲೆಂತ್ ಬೇಕಂತ ಹೇಳ್ತಿರ್ತೀರಾ. ವಿಡಿಯೋನ ಲೆಂತ್ ಮಾಡಿದಷ್ಟು ಚೆನ್ನಾಗಿರಲ್ಲ, ನೋಡೋದಕ್ಕೂ ಬೋರ್ ಆಗುತ್ತೆ. ಅದೇ ಕಾರಣ ಪಾರ್ಟ್ ಆಗಿ ಬರ್ತಿರೋದು ವಿಡಿಯೋಸ್. ರೂಫ್ ಶೀಟ್ ವರ್ಕ್ ಮುಗಿದ್ಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು ಸ್ಟೆಪ್ ಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ. ನಮಗೆ ಯಾವ ರೀತಿ ಸ್ಟೆಪ್ಸ್ ಬೇಕು, ನಮಗೆ ಎಷ್ಟು ಹೈಟ್ ಸ್ಟೆಪ್ಸ್ ಬೇಕಂತ ಮೆಜರ್ಮೆಂಟ್ ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಇಂಜಿನಿಯರ್ ಇದ್ದೇನೆ ಸ್ಟೆಪ್ ಗಳು ಎಲ್ಲೆಲ್ಲಿ ಬರ್ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡ್ತಿರೋದು. ಸೀಲಿಂಗ್ ಅಲ್ಲಿ ಬರ್ಬೇಕಾಗಿರೋ ಡಿಸೈನ್ ಯಾವುದೇ ರೀತಿ ವೈರಿಂಗ್ ಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ವೈರಿಂಗ್ ನ ಮೊದಲೇ ಮಾಡ್ಕೋಬೇಕಂತ ಹೇಳಿ ನನ್ನ ಫ್ರೆಂಡ್ ಬೆಳಿಗ್ಗೆಯಿಂದ ನನಗೋಸ್ಕರ ಬಂದು ವೇಟ್ ಮಾಡಿದ್ದಾನೆ. ಅವನ ಬಗ್ಗೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪರಿಚಯ ಮಾಡ್ಕೊಡ್ತೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಓಕೆ, ಬಾಯ್.